ಆತ್ಮಬಂಧುಗಳು ಎಲ್ಲರಿಗೂ ಆತ್ಮವಂದನೆ. ಹೇಳಲಿಕ್ಕೆ ಇನ್ನೇನು ಹೆಚ್ಚಿಗೆ ಇಲ್ಲ. ಪ್ರೇಮ್ನಾಥ್ ಸರ್ ಹೇಳಿದ ಮೇಲೆ ವಿಶೇಷವಾಗಿ ವಿಷಯ ತಿಳಿಲಿಕ್ಕೆ ತುಂಬ ಇದೆ. ಕಾನ್ಸೆಪ್ಟ್ಸ್ಗಳು ಅರ್ಥ ಮಾಡ್ಕೊಳ್ಳೋದು, ತಿಳಿಯೋದು, ಜ್ಞಾನದ ಒಂದು ಹಸಿವು ನಮ್ಮಲ್ಲಿ ಮೂಡಿದ ಮೇಲೆ ನಾವು ಕಾನ್ಸೆಪ್ಟ್ಸ್ ಹುಡ್ಕೊಂಡೇ ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ ಪಿರಮಿಡು ಮತ್ತು ಧ್ಯಾನ. ಮಿಕ್ಕಿದೆಲ್ಲ ನಮಗೆ ಎಲ್ಲವೂ ಕಣ್ಣ ನೋಟದಿಂದ, ಅದು ಒಳ್ಳೆ ಇನ್ನರ್ ಐಯಿಂದ ನಮಗೆ ಎಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಆಗ ನಮಗೆ ಬೇರೆ ಮಾಸ್ಟರ್ಸ್ ಈ ಕಾನ್ಸೆಪ್ಟನ್ನು ಹೇಗೆ ಹೇಳಿದ್ದಾರೆ ಅಂತ ಬುಕ್ಸ್ ಓದುವುದಾಗಲಿ ವಿಡಿಯೋಸ್ ನೋಡೋದಾಗಲಿ ಅವಶ್ಯಕತೆ ಉಳಿಯಲ್ಲ ಅನ್ನೋ ಒಂದು ಆ ಜ್ಞಾನ ನನಗೆ ಇವಾಗ ಬಂದಿದೆ. ಇಲ್ಲ ಅಂದರೆ ಬುಕ್ಸ್ ಹುಡ್ಕೊಂಡು ಹೋಗ್ತಾ ಇದ್ದೆ. ಈಗ ಅದೆಲ್ಲ ಬೇಕಿಲ್ಲ. ಹೀಗೆ ನೋಡಿದ್ರೇ ಎಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಒಂದು ಸ್ಥಿತಿಗೆ ಹೋಗಲಿಕ್ಕೆ ಬೇಕಾಗಿರುವುದೇ ಧ್ಯಾನ. ಪ್ರೇಮ್ನಾಥ್ ಸರ್ ನನ್ನ ಗುರುಗಳು ಸಹ ಅವರೇ, ಧ್ಯಾನಕ್ಕೆ ಕರ್ಕೊಂಡು ಬಂದ ಗುರುಗಳು ಅವರೇ, ಧ್ಯಾನ ಪರಿಚಯಿಸಿದವರು ಅವರೇ. ಧ್ಯಾನದಲ್ಲಿ ಆಗುವ ಅನುಭವಗಳ ಬಗ್ಗೆ ತುಂಬ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಲೈಫಲ್ಲಿ. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಧ್ಯಾತ್ಮದಲ್ಲಿದ್ದೆ, ಆದರೆ ಆನ್ಸರ್ ಸಿಗ್ತಾ ಇದ್ದಿಲ್ಲ. ನೋಡಿ, ಆನ್ಸರ್ ಸಿಗಲಿಲ್ಲ ಅಂದರೆ ಇವತ್ತಿನ ಮಕ್ಕಳು ಆಧ್ಯಾತ್ಮಕ್ಕೆ ಬರದೇ ಇರೋದಕ್ಕೆ ಕಾರಣನೂ ಅದೇ ಆಗಿದೆ. ಅವ್ರಿಗೆ ಹುಟ್ಟುವ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಇಲ್ಲ. ಅಂತಹ ಒಂದು ದೊಡ್ಡ ದೊಡ್ಡ ಪ್ರಶ್ನೆಗಳು ಇಟ್ಕೊಂಡಿದ್ದಾಗ ಪ್ರೇಮ್ನಾಥ್ ಸರ್ ಅದಕ್ಕೆ ಒಂದೇ ಒಂದು ಸಿಂಪಲ್ ಆನ್ಸರ್ ಕೊಟ್ಟರೆ ಪೂರ್ತಿ ನನ್ನ ಅಸ್ತಿತ್ವನೇ ಅಲ್ಲಾಡಿ ಹೋಯಿತು. ಸರ್, ನನಗೆ ಹೀಗೇಕಾಗತ್ತೆ ಧ್ಯಾನದಲ್ಲಿ ಅಂತ ಕೇಳಿದೆ. ನನಗೇನು ಗೊತ್ತು, ನಿನಗೆ ತಾನೇ ಆಗ್ತಾ ಇದೆ, ನೀನೇನು ನೋಡ್ಕೊ, ನೀನೇ ಕೇಳ್ಕೊ ಅಂದರು. ಎಷ್ಟು ಸರಿಯಾದ ಉತ್ತರ. ಗುರುಗಳಾದವರು ಎಲ್ಲವನ್ನು ಕೂಡ ಬಾ ಕೂತ್ಕೋ ಹೇಳ್ಕೊಡ್ತೀನಿ, ನನಗೆ ನಿನ್ಗಿಂತ ಜಾಸ್ತಿ ಗೊತ್ತು ಅಂತ ಹೇಳೋದು ಗುರುವಿನ ಲಕ್ಷಣನೇ ಅಲ್ಲ. ಸುಮ್ಮನೆ ಹೀಗೆ ಬೆಟ್ ಮಾಡಿ ತೋರಿಸೋದೊಂದೇ. ಆ ಒಂದು ಮಾತು ಅವ್ರದ್ದು. ನಾನು 1 ವರ್ಷ ಮೆಲುಕು ಹಾಕಿ ಆ 1 ವರ್ಷದಲ್ಲಿ ಎಂಥ ಗ್ರೋತ್ ಆಯಿತು ಅಂದರೆ, ನಾನು ಹಿಮಾಲಯನ್ ಮಾಸ್ಟರ್ಸ್ ಹತ್ರ ಕ್ರಿಯಾ ಕಲಿಯೋದು, ಅಲ್ಲಿ ಹೋಗಿ ನಾನು ಧ್ಯಾನಗಳು ಮಾಡುವುದು. ಆದರೂ ಈ ಧ್ಯಾನ ಅನುಭವ ನನಗೆ PSSM ಅಲ್ಲಿ ಯಾವುದಾಗಿದೆಯೋ ಆ ಮಟ್ಟದ ಕ್ಲಾರಿಟಿ, ಆ ಮಟ್ಟದ ಥರ್ಡ್ ಐ ಎಕ್ಸ್ಪೀರಿಯನ್ಸಸ್ ಇನ್ನೆಲ್ಲಿ ಆಗಿಲ್ಲ. ಸೊ ಸರ್ ಹತ್ರ ಅದನ್ನು ಹೇಳ್ತಾ ಇದ್ದೆ, ಸರ್ ಇದೇನು ಸರ್ ಸಿನಿಮಾ ನೋಡ್ದಂಗಿರುತ್ತೆ, ಧ್ಯಾನ ಮಾಡಿಸ್ರಿ ಸರ್ ಅಂತ. ಸರ್ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚು ಅಂದರೆ ಸಾಕು, ನಾನು ಒಂದು ಒಳ್ಳೆಯ ರಾಕೆಟ್ ಹತ್ಕೊಂಡು ಎಲ್ಲೋ ಬೇರೆ ಲೋಕಕ್ಕೆ ಹೋದಾಗಿರುತ್ತೆ. ಸರ್ ಇದು ಬೇಡ ಸರ್, ಎಲ್ಲರೂ ಹೇಳ್ತಾರಲ್ಲ ಶಾಂತವಾಗಿತ್ತು, ಆ ಥರದ ಅನುಭವ ಬೇಕು ಅಂತ. ಸ್ವಲ್ಪ ದಿನ ಆದಮೇಲೆ ನಾನು ನಿಜವಾಗ್ಲೂ ಅದನ್ನೇ ಕೋರ್ಕೊಳ್ಳೋಕ್ಕೂ ಶುರು ಮಾಡಿದೆ. ನಂಗೆ ಇದೆಲ್ಲ ಬೇಡ, ಸುಮ್ಮನೆ ಕೂತ್ಕೋಬೇಕು, ಹೇಗಿರುತ್ತಲ್ಲ ಅದು ಸೈಲೆನ್ಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಅಂತ. ಸರ್ ಮುಂದೆನೂ ಹೇಳಿದೆ ಅವಾಗ, ಹುಚ್ಚಿ, ಅಲ್ಲಿ ಲಕ್ಷಾಂತರ ಜನ ನಮಗೇನು ಕಾಣ್ತಾ ಇಲ್ಲ ಅಂತ ಹೊಡ್ಕೊತಾ ಇದ್ರೆ ನಿನಗೆ ಕಾಣ್ತಾ ಇರೋದು ಕಾಣಬಾರ್ದು ಅಂತ ಹೇಳ್ತಾ ಇದೆಯಾ? ಯಾರಿಗೆ ಏನು ಸಿಗ್ತಾ ಇದೆ, ನಿಮ್ಮ ಡ್ಯೂಟಿ ನೀವು ಮಾಡಬೇಕು. ಕಾರಣದಿಂದನೇ ನಿನಗೂ ಇದೆಲ್ಲ ಗೊತ್ತಾಗ್ತಾ ಇದೆ, ಕಾರಣ ಇರುತ್ತೆ ಅದರ ಹಿಂದೆ, ಆ ಕಾರಣ ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ. ಸೊ ಈ ಥರ ನೋಡಿ, ಕ್ಲಾರಿಟಿ ಕೊಡಲಿಕ್ಕೆ ಇವತ್ತಿಗೂ ಸರ್ ಇದ್ದಾರೆ. ಅದನ್ನು ನಾವೆಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಅವ್ರ ಹತ್ರ ಕೂತ್ಕೊಂಡು ಅವ್ರು ಸಿಕ್ಕಿದಾಗ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಧ್ಯಾನ ಮಾಡಿ ಆಗಿರೋ ಅನುಭವದ ಕ್ಲಾರಿಟಿ ತಗೊಂಡು ಹೀಗೆ ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಹೇಳಬೇಕು. ಅದು ರೆಕಾರ್ಡ್ ಆಗಲಿಲ್ಲ ಅಂದರೆ ಎಷ್ಟೋ ಜನಗಳ ಕ್ವಶನ್ಸ್ ಹಾಗೆ ಉಳಿದ್ಬಿಡುತ್ತೆ. ನಾವು ಈ ಮಾಧ್ಯಮಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳಬೇಕು. ಇವತ್ತು ಮನೆಗೂ ಈ ವಿಷಯಗಳು ಸಹಜವಾಗಿ ಮಾತಾಡುವ ಮಾತುಗಳಾಗ್ಬಿಟ್ಟಿದೆ. ಇಲ್ಲಾಂದರೆ ಬರೀ ಒಂದು ಮಠದ ಕಟ್ಟೆ ಮೇಲೆ ಕೂತ್ಕೊಂಡು ಕೆಲವು ಸಂತರು ಮಾತ್ರ ಮಾತಾಡುವ ಮಾತಾಗಿತ್ತು. ಸೊ ವಿ ಆರ್ ಸೋ ಲಕ್ಕಿ. ನಮ್ಮ ಸೋಲ್ಗೆ ನಮ್ಮ ಸೋಲ್ ಪರ್ಪಸ್ ಗೊತ್ತಾಗ್ತಾ ಇದೆ. ಅದು ಒಂದು ದೊಡ್ಡ ಒಂದು ಸಾಧನೆ ಅಂತಲೇ ನಾನು ಹೇಳ್ತೀನಿ. ಎಷ್ಟೋ ಸೋಲ್ಸ್ ಭೂಮಿ ಮೇಲೆ ಬರ್ತಾರೆ ಶರೀರ ತಗೊಂಡು, ಆದರೆ ಸೋಲ್ ಪರ್ಪಸ್ಸೇ ಗೊತ್ತಾಗಲ್ಲ. ಈ ಸೋಲ್ ಪರ್ಪಸ್ ವರ್ಡ್ ಸಹ ನನಗೆ ಗೊತ್ತಾಗಿದ್ದು PSSM ಬಂದ ಮೇಲೇ. ಫಸ್ಟ್ ಶೋ ಅಂದಂಗೆ PSSM ಅಲ್ಲಿ ಕಾಲಿಟ್ಟಿದ ತಕ್ಷಣ ಇಲ್ಲಿ ಸೋಲ್ ಪರ್ಪಸ್ ಏನು ಅಂತ ಹೇಳ್ತಾರೆ ಅಂತ. ಸೋಲ್ ಪರ್ಪಸ್ ಇದೆಯಂಥದ್ದು ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಸೋಲ್ ಪರ್ಪಸ್ ಕಂಡು ಹಿಡಿಯೋದೇ ನಮ್ಮ ಉದ್ದೇಶನಾ? ಧ್ಯಾನಕ್ಕೆ ಬರುವ ಉದ್ದೇಶ ಏನು ಅಂತಂದರೆ ನಮ್ಮ ಸೋಲ್ ಪರ್ಪಸನ್ನು ಕಂಡು ಹಿಡಿಯೋದು. ನಾನು ಯಾಕೆ ಬಂದಿದ್ದೇನೆ, ನನಗೆ ಈ ಶರೀರ ಯಾಕೆ ಸಿಕ್ಕಿದೆ, ನಾನು ಇಂತಹ ಒಂದು ಭೂಮಿಯಲ್ಲೇ ಯಾಕೆ ಹುಟ್ಟಿದ್ದೇನೆ, ಇಂತಹ ತಂದೆ ತಾಯಿಯಲ್ಲಿ ಹೊಟ್ಟೆಯಲ್ಲೇ ಯಾಕೆ ಹುಟ್ಟಿದ್ದೇನೆ, ಇಂತಹ ಒಂದು ಪರಿಸರದಲ್ಲೇ ಯಾಕೆ ಬಂದಿದ್ದೇನೆ ತಿಳಿಯೋದು ಒಂದು ಘಟ್ಟ. ಆದರೆ ಅದು ತಿಳಿದ ಮೇಲೆ ಮಾಡುವುದು ಇದೆ ಅಲ್ವಾ, ಕರ್ತವ್ಯಗಳು ಗೊತ್ತಾಗುತ್ತೆ. ಮಾಡೋ ಕೆಲಸ ಅರ್ಧ ವಯಸ್ಸು ಮುಗ್ದೋಯ್ತು, ನನಗೀಗ 56, ಇನ್ನು ಎಷ್ಟು ಸಮಯ ಇದೆ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಕಾಣ್ತೀನೋ ಇಲ್ಲೋ ಅದು ಗೊತ್ತಿಲ್ಲ. ಇಲ್ಲ ಗೊತ್ತಿದೆ,
ಪತ್ರಿ ಸರ್ ನಂಗೆ ಹೇಳಿದ್ದಾರೆ 100 ವರ್ಷ ಇರ್ತೀಯ ಅಂತ. ಸೊ ಇವಾಗ ನಂಗೆ ಗೊತ್ತಿದೆ, ಮೊದಲು ಗೊತ್ತಿದ್ದಿಲ್ಲ. ಆ ಮೊದಲಿನ ಡೈಲಾಗ್ ಇದು, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಯಾವತ್ತಾದ್ರೂ ಹೋಗ್ಬೋದು ಅಂತ. ಪತ್ರಿ ಸರ್ ನನಗೆ ಹೇಳಿದರು, ಇಲ್ಲ 100 years ಇರ್ತೀಯ, ತುಂಬ ಕೆಲಸ ಮಾಡ್ತೀಯ ಅಂತ. ಅವ್ರು ಹೇಳಿದ್ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ, ತುಂಬ ಕೆಲಸ ಮಾಡಬೇಕು, ಹೀಗೆಲ್ಲ ಇಲ್ಲ, ಇದು ತೃಪ್ತಿ ಪಟ್ಕೊಂಡು ಮನೇಲಿ ಕೂತ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ನಾವು ಅಂತ. ಸೊ ನನಗೆ ತಿಳಿದ ಹಾಗೆ ಅವಕಾಶ ಸಿಕ್ಕ ಹಾಗೆ ನೋಡಿ, ನಾವು ತಿಳ್ಕೊಂಡ್ಮೇಲೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ನಾನು ಮಾಡಲ್ಲ, ಅವಾಗ ನೀವು ಮಾಡಲ್ಲ. ನಾವು ಆತ್ಮದ ಪರ್ಪಸ್ ಏನು ತಿಳ್ಕೊಳ್ತೀವಿ, ಸೋಲ್ ಪರ್ಪಸ್ ತಿಳಿದಿದ ತಕ್ಷಣ ವಿ ಆರ್ ಆ್ಯಕ್ಚುಲಿ ಓಪನಿಂಗ್ ಅ ಪೋರ್ಟಲ್. ಆ ಪೋರ್ಟಲ್ ಓಪನ್ ಆಗಿದ ತಕ್ಷಣ ನೀವು ನೀವಾಗಿರಲ್ಲ. ದೆನ್ ಯು ಜಸ್ಟ್ ಯು ಆರ್ ದ ಕಾಸ್ ಅಷ್ಟೇ. ನೀವು ಆಟ ಆಡ್ಕೊಂಡು ಹೋಗ್ಬಿಡ್ತೀರಿ. ಈ ಆಟದಲ್ಲಿ ಏನು ನಿಮ್ಮ ರೋಲ್ ಇದೆಯೋ ಆ ರೋಲ್ ಪ್ಲೇ ಮಾಡ್ಕೊಂಡೇ ಹೋಗ್ಬಿಡ್ತೀರಾ. ಸೊ ಆ ಥರದ ರೋಲ್ ಪ್ಲೇ ಮಾಡಲಿಕ್ಕೆ ನಂಗೆ ಅವಕಾಶ ಸಿಗ್ತಾ ಇದೆ. ಆಫ್ಲೈನ್, ಆನ್ಲೈನ್, ಬುಕ್ ರೀಡಿಂಗ್ ಅನ್ನಿ, ಬುಕ್ಕನ್ನು ಓದಿ ಹೇಳುವುದಾಗಲಿ. ಇವಾಗಲೂ ನಾನು ಲೇಟ್ ಬಂದಿರೋ ಕಾರಣ ನಾನು ಡಲ್ಲಾಸಲ್ಲಿ ಒಂದು ಪಿರಮಿಡ್ ಇನಾಗ್ರೇಷನ್ ಇದೆ, ಅಲ್ಲಿ 41 ಮಾಸ್ಟರ್ಸ್ದು ಎನರ್ಜಿ ಜೊತೆಲಿ ಎವ್ರಿ ಡೇ ಮೆಡಿಟೇಷನ್ ಆಗುತ್ತೆ. ಸೊ 10 ಗಂಟೆವರೆಗೆ ಅಲ್ಲೇ ಇತ್ತು. ಆ ಮಾಸ್ಟರ್ ವಿಷಯ ಹೇಳೋದು, ಆ ಮಾಸ್ಟರ್ ಎನರ್ಜಿ ಜೊತೆಯಲ್ಲಿ ಮೆಡಿಟೇಷನ್ ಮಾಡೋದು ಅಂತ. ಸೊ ನೋಡಿ, ಎಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬರೀ ಮನೆ ಕೆಲಸ, ಹಾಬೀಸು ಅಂತ ಅದರಲ್ಲೇ ಖುಷಿ ಪಡ್ತಾ ಇದ್ದೆ ನಾನು. ನನ್ನ ಹಾಬೀಸ್ ತುಂಬ ಒಳ್ಳೆ ಹಾಬೀಸ್ ಇರೋದ್ರಿಂದ ಗ್ರೇಟ್ ಫೀಲ್ ಮಾಡ್ಕೊಳ್ತಾ ಇದ್ದೆ, ನನ್ನ ಥರ ಯಾರೂ ಇಲ್ಲ ಅಂತ. ಆದರೆ ಇವತ್ತು ವಿಶ್ವದಾದ್ಯಂತ ನಾವು ಕೆಲಸ ಮಾಡಿದ್ರು ಇನ್ನೂ ತೃಪ್ತಿ ಸಿಗ್ತಾ ಇಲ್ಲ. ಇನ್ನೂ ಎಲ್ಲಿಗೆ ಹೋಗಿ ಏನು ಕೆಲಸ ಮಾಡಬೇಕು, ಏನಿದೆ ಆ ಕೆಲಸನೂ ನಮ್ಗೆ ಗೊತ್ತಿಲ್ಲ. ಮಾಡಬೇಕಾದದ್ದು ಏನಿದೆ, ಒಂದೇ ಧ್ಯಾನದ ಪರಿಚಯ ಮಾಡಿ ಅವರಿಗೆ ಅದನ್ನು ತೋರಿಸ್ಕೊಟ್ರೆ ಸಾಕು. ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ರೀತಿಯಲ್ಲಿ ಆ ಕನ್ನಡಕ ಹಾಕ್ಕೊಂಡು ಅವ್ರಿಗೆ ಸಂಬಂಧಪಟ್ಟ ಕನ್ನಡಕದಿಂದನೇ ಅವ್ರ ಐಸೈಟ್ ಇರುತ್ತಲ್ವ, ಆ ವಿಚಾರವಾಗಿ ಅವ್ರು ನೋಡ್ಕೊಳ್ತಾರೆ. ಸೊ ವಿ ಶುಡ್ ನಾಟ್ ಬಿ ಫೀಡಿಂಗ್, ಯಾವುದು ಡೈರೆಕ್ಟ್ ಫೀಡಿಂಗ್ ಬೇಕಾಗಿಲ್ಲ. ಸೊ ನನ್ನಿಂದ ಆ ಥರದ್ದು ಯಾವುದೋ ಮೆಸೇಜನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಆದರೆ ದಿಸ್ ಇಸ್ ಅ ಲವ್ಲಿ ಜರ್ನಿ. ಎಂಜಾಯ್ ಯುವರ್ ಜರ್ನಿ. ಸೋಲ್ ಪರ್ಪಸನ್ನು ತಿಳ್ಕೊಳ್ಳೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.